ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡಿನಲ್ಲಿ ಎಷ್ಟು ಜನಕ್ಕೆ ಲಾಯರ್ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದೇ ರೀತಿ ನಾಮಿನೇಷನ್ನಲ್ಲಿ ಯಾರೆಲ್ಲ ಕರೆಕ್ಟ್ ಪಾಯಿಂಟ್ಸನ್ನು ಹೇಳಿದ್ರು ಕರೆಕ್ಟ್ ಪಾಯಿಂಟ್ಸ್ ಹೇಳಲಿಲ್ಲ. ಅದ್ರ ಜೊತೆಗೆ ಬೇಬಿ ಅಮ್ಮ ಯಮುನಾ ಅವರು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತು. ಅದ್ರ ಜೊತೆಗೆ ಮಂಜು ಅವರು ಕೊನೆಯಲ್ಲಿ ಮಾಡ್ತಕ್ಕಂಥ ಇಮಿಟೇಷನ್ ಎಂಟರ್ಟೈನ್ಮೆಂಟ್ ಅಂತೂ ಸಕ್ಕದಾಗಿತ್ತು. ಅದ್ರ ಜೊತೆಗೆ ಟಾಸ್ಕಲ್ಲೂ ಸಹ ನಾಮಿನೇಷನ್ ಟಾಸ್ಕಲ್ಲಿ ಶಿಶಿರ್ ಅವರಾಗಿರ್ಬೋದು, ಇಲ್ಲಾಂದರೆ ರಂಜಿತ್ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ಅನುಷ್ ಅವರಾಗಿರ್ಬೋದು, ಅವ್ರು ಕೊಟ್ಟಂಥ ಎಫರ್ಟು ವಿನ್ ಆದಂಥ ರೀತಿ ಅಂತೂ ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಭವ್ಯ ಅವರು ಕೂಡ ಓವರ್ ಆ್ಯಕ್ಟಿಂಗ್ ಜಾಸ್ತಿ ಆಗೋಗಿದೆ. ಎಲ್ಲ ಡೀಟೇಲ್ಡಾಗಿ ಮಾತಾಡ್ಕೊಳ್ಳೋಣ, ಸ್ಟೆಪ್ ಬೈ ಸ್ಟೆಪ್ಪು ಲ್ಯಾಗ್ ಮಾಡೋದು ಬೇಡ, ರಿವ್ಯೂ ಒಳಗಡೆ ಹೋಗೋಣ. ಮೊದಲಿಗೆ ಸ್ಟಾರ್ಟಿಂಗೇ ಬಂದು ಅನುಷಾ ಅವರು ಅಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರು ಹಿಂದೆ ನಾಮಿನೇಷನ್ ಮಾಡಿರ್ತಾರೆ ಉಗ್ರಂ ಮಂಜು ಅವರು. ಅದಕ್ಕೆ ಬಂದು ಇವ್ರೇನು ಮಾಡ್ತಾ ಇರ್ತಾರೆ, ನಾನು 4-5 ವಾರ ಸರ್ವೈವ್ ಆಗ್ಬೋದಂತೆ ಅಂತ ಅವರು ನೆನೆ ಹೇಳಿರ್ತಾರೆ. ಅದಕ್ಕೆ ಇವರು ನಾನು 4-5 ವಾರ ಸರ್ವೈವ್ ಆಗ್ಬೋದಂತೆ ಉಗ್ರಂ ಮಂಜು ಅವರು ಹೇಳಿದ್ರು ಅಂತ ಅಂದ್ಬಿಟ್ಟು ಇವರು ಒಂಥರ ಎಮೋಷ್ನಲ್ ಆಗ್ತಾ ಇರ್ತಾರೆ. ಅವರು ಯಾಕೋ ಒಂಥರ ನಾಮಿನೇಷನ್ಗೆ ಒಂಥರ ಭಯ ಬಿದ್ದಂಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ಅನುಷಾ ಅವರು. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ, ಹೆಂಗಿರ್ತಾರೆ ಏನು ಅಂತ. ಅದ್ರ ಜೊತೆಗೆ ಊಟ ಕೂಡ ಪಾಪ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ನ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಕೊಡ್ತಾರಾ, ಬಿಗ್ ಬಾಸ್ ಏನು ಕೊಡ್ತಾರೆ, ಇನ್ನೂ ಈ ಥರ ಆಗಿ ಗಲಾಟೆ ಆಗಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಅವರು ಪಾಪ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಏನು ಮಾಡಿದ್ರು ಕೊಡೋದಿಲ್ಲ. ಪಾಪ ಸ್ವರ್ಗದಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಸ್ವಲ್ಪ ಊಟನ ಎಲ್ಲ ಏನೋ ಉಪ್ಪಿನಕಾಯಿ ಅದು ಇದು ಹಾಕ್ಬಿಟ್ಟು ಸ್ವಲ್ಪ ಊಟನ ಕೊಡ್ತಾರೆ. ಅದನ್ನು ತಿಂದು ಯಾಕೋ ಅದನ್ನು ತಗೊಂಡೋಗಿ ನನಗೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ ಊಟನ ತಗೊಂಡೋಗಿ. ಯಾಕೋ ಅದು ವೇಸ್ಟ್ ಮಾಡಿದ್ದು ನನಗಂತೂ ಇಷ್ಟ ಆಗಲಿಲ್ಲ. ಫುಡ್ಡನ್ನು ಆ ಥರ ವೇಸ್ಟ್ ಮಾಡ್ಬೋದು, ಅದರಲ್ಲಿ ಎತ್ಕೊಂಡೋಗಿ ಆ ಥರ ಡಸ್ಟ್ಬಿನಲ್ಲಿ ಹಾಕಿದಂತೂ ನಿಜವಾಗ್ಲೂ ಭಾರಿ ಅಸಹ್ಯವಾಗಿತ್ತು. ಈ ಒಂದು ವಿಚಾರದಲ್ಲಿ ಮಾತ್ರ ಅನುಷ್ ಅವ್ರದ್ದು 100% ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಮ್ಮ ವಕೀಲ್ ಸಾಬ್ ಬಗ್ಗೆ ಹೇಳಬೇಕು ಅಂತಂದರೆ 1, 2, 3 ನೆನ್ನೆನೇ ಹೇಳಿದರು. ಅವರು ಟಾಸ್ಕಲ್ಲಿ ಕ್ಲಿಯರ್ ಕಟ್ಟಾಗಿ ಬರೆದುಬಿಟ್ಟು ಹೇಳಿದರು ಬಿಗ್ ಬಾಸ್ ಅವರು, ಯಾವುದೇ ಕಾರಣಕ್ಕೂ ನೀವು ಸ್ವರ್ಗದಲ್ಲಿರ್ತಕ್ಕಂಥವ್ರು ನರಕದಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಇಬ್ಬರನ್ನ ಕರ್ಕೊಬಂದು ಅವರು ಏನು ಮಾಡಬೇಕಾಗತ್ತೆ, ಕೆಲಸನ ಮಾಡಿಸ್ಕೋಬೇಕಾಗತ್ತೆ ಅಂತ ಹೇಳಿರ್ತಾರೆ. ಆದರೆ ಇವರೇನು ಮಾಡ್ತಾರೆ, ಇವರೇ ಹೋಗ್ಬಿಟ್ಟು ಪಾತ್ರೆನ ಎಲ್ಲ ವಾಶ್ ಮಾಡ್ತಾ ಇರ್ತಾರೆ. ಕೇಳಿದ್ರೆ ಸುಮ್ಮನೆ ಅವ್ರಿಗೆ ಯಾಕೆ ಬರ್ಡನ್ನು ಅಂತ ಹೇಳ್ತಾ ಇರ್ತಾರೆ. ಮತ್ತು ಇಲ್ಲಿ ಬಂದು ಅಲ್ಲಿ ನೋಡಿದ್ರೆ ಇಷ್ಟು ಪಾತ್ರೆ ಇಟ್ಟಿದ್ದಾರೆ, ನಿಮ್ಮ ಎಲ್ಲ ಹಾಕ್ಕೊಂಡು ರುಬ್ತಾರೆ ಹಂಗೆ ಹಿಂಗೆ ಅಂತ ಇವ್ರಿಗೆ ಹೇಳೋದು ನರಕದಲ್ಲಿರೋರ್ಗೆ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಸ್ವರ್ಗದಲ್ಲಿರೋರಿಗೆ ಅವ್ರು ಬಂದರೆ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಎಲ್ಲ ಯಾಕೋ ಒಂಥರ ಲಾಯರ್ಗೆ ಆಡ್ತಾ ಇರೋ ಗೇಮೇ ಒಂಥರ ಸರಿ ಹೋಗ್ತಾ ಇಲ್ಲ, ಎಲ್ಲ ಒಂಥರ ಡಬಲ್ ಗೇಮ್ ಆಡ್ತಾ ಇದ್ದಾರೆ. ಈಗ ಹೆಂಗಾಗೋಗಿದೆ ಲಾಯರ್ ಪರಿಸ್ಥಿತಿ ಅಂತಂದರೆ, ಇಲ್ಲಿ ಸ್ವರ್ಗದಲ್ಲಿರೋರು ಯಾರು ನಂಬ್ತಾ ಇಲ್ಲ, ನರಕದಲ್ಲಿರೋರು ಯಾರು ನಂಬ್ತಾ ಇಲ್ಲ ಅವ್ರನ್ನ, ಒಂಥರ ಆಗೋಗಿದೆ. ಅದ್ರ ಜೊತೆಗೆ ಬಿಗ್ ಬಾಸ್ ಹತ್ರ ಹೋಗ್ಬಿಟ್ಟು ಕ್ಯಾಮ್ರಾಗೆಲ್ಲ ಮಾತಾಡ್ತಾ ಇದ್ರು, ನಾನು ಸ್ಟ್ರಾಟರ್ಜಿ ಅವ್ರಿಗೂ ಇವ್ರಿಗೂ ನಾನು ಇದು ಮಾಡಿಬಿಟ್ಟು ಸೆಂಟ್ರಲ್ಲಿ ನಾನು ಎಂಜಾಯ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಲಾಯರ್ ಏನು ಮಾಡ್ತಾ ಇದ್ದಾರೆ, ಕ್ಯಾಮ್ರಾಗಳಿಗೆಲ್ಲ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬಂದು ಅವರು ಭಯ ಬೀಳ್ತಾ ಇರ್ತಾರೆ. ಓಹೋ ನೆಕ್ಸ್ಟು ಈಗೆಲ್ಲ ಮೀಟಿಂಗ್ ಅಸೆಂಬಲ್ ಆಗ್ತಾ ಇದ್ದಾರೆ, ಉಗ್ರಂ ಮಂಜು ನನಗೆ ಹಾಕೋತಾನೆ, ಕ್ಲಾಸ್ ತೆಗಿತಾನೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಲಾಯರು ಥಿಂಕ್ ಮಾಡಿಬಿಟ್ಟು ಮಾತಾಡ್ತಾ ಇದ್ರು. ಆದರೆ ಅಲ್ಲಿ ಹೋದ್ಮೇಲೆ ಅಷ್ಟೊಂದು ಕ್ಲಾಸ್ ಏನಾಗಿಲ್ಲ. ಅವರೆಲ್ಲ ಕೇಳಿದ್ರು ಈ ಥರ ಎಲ್ಲ ಮಾಡ್ತಾರೆ ಸರಿನಾ ಅಂತ ಅಂದ್ಬಿಟ್ಟು. ಆದರೆ ಲಾಯರ್ ಯಾಕೋ ಈ ಥರ ಮಾಡ್ತಾ ಇರೋದು ಸರಿ ಬಂದಿಲ್ಲ. ಯಾಕಂದರೆ ಸ್ವರ್ಗದಲ್ಲಿ ಇರಬೇಕಾದ್ರೆ ಒಂದು ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಕಡೆನೇ ಆಡಬೇಕು. ಅವ್ರು ಈ ಥರ ಡಬಲ್ ಗೇಮ್ ಮಾಡಿ ಈ ಥರ ಡಬಲ್ ಸ್ಟ್ರಾಟಜಿ ಮಾಡೋದು, ಅದನ್ನು ಬಂದು ಮಾಡಿದ್ರು ಕೂಡ ಸ್ಟ್ರಾಟಜಿ ಯಾವುದೇ ಒಂದು ಸ್ಟ್ರಾಟಜಿ ಈಚೆ ಹೇಳ್ಬಾರ್ದು. ಅದು ಇಂಪ್ಲಿಮೆಂಟ್ ಆದಮೇಲೆ ಅದು ಗೊತ್ತಾಗಬೇಕು ಈ ಥರ ಸ್ಟ್ರಾಟಜಿ ಮಾಡಿದ್ರು ಅಂತ. ಇವರೇ ಎಲ್ಲ ಡಂಗೂರ ಸಾರ್ಕೊಂಡ್ಬರ್ತಾ ಇದ್ದಾರೆ ಒಂದು ಕಡೆಯಿಂದ. ನಾನು ಈ ಥರ ಮಾಡಿದ್ದೀನಿ ಸ್ಟ್ರಾಟಜಿ, ಈ ಥರ ಮಾಡಿದ್ದೀನಿ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಏನಾಗುತ್ತೆ, ಬಿಗ್ ಬಾಸು ಒಂದು ಲೆಟ್ರನ್ನ ಕಳಿಸ್ತಾರೆ. ಏನು ಮಾಡ್ತಾರೆ, ಸ್ವರ್ಗದಲ್ಲಿರೋರು ನರಕದಲ್ಲಿರೋರನ್ನ ಇಬ್ಬರನ್ನ ಕರ್ಕೋಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅಂತ ಒಂದು ಲೆಟರ್ ಬರುತ್ತೆ. ಅದ್ರ ಪ್ರಕಾರ ಏನು ಮಾಡ್ತಾರೆ, ಅನುಷಾ ಮತ್ತು ಶಿಶಿರ್ ಅವ್ರನ್ನ ಕರೆಸ್ಕೊಂಡು ಇಲ್ಲಿ ಏನು ಮಾಡ್ತಾರೆ, ಅವರು ಕೆಲಸ ಮಾಡ್ತಾರೆ. ಇದ್ರಲ್ಲಂತೂ ಅಯ್ಯಮ್ಮ ಯಾರು ರೂಲ್ ಬುಕ್ ಅಂತ ಇಟ್ಕೊಂಡು ಬೇಡ ಗತ್ತಿಗೆ ನೇತಾಕೋಬಿಟ್ಟಿದ್ದಾರೆ ಬೇಬಿ ಅಮ್ಮ ಅವರಾದರೆ. ಯಮುನಾ ಅವರು ಆ ರೂಲ್ ಬುಕ್ನ ಅಂತೂ ಬಿಡೋದೇ ಇಲ್ಲ ಅನಿಸುತ್ತೆ. ಒಳ್ಳೆ ಕಾಟ ಕೊಡ್ತಾ ಇದ್ರು, ಒಳ್ಳೆ ಇರಿಟೇಷನ್ ಆಗಿಬಿಟ್ಟಿದೆ ಬೇಬಿ ಅಮ್ಮದ ಮಾತ್ರನೂ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಐಶ್ವರ್ಯ ಅವರಂತೂ
ಸಕ್ಕದಾಗಿ ಕ್ಯೂಟ್ ಆಗಿ ಸಕ್ಕದಾಗಿದ್ರು. ಇವತ್ತು ಮಾತ್ರ ವೈಟ್ ಸೀರೆಯಲ್ಲಿ ಸಕ್ಕದಾಗಿದ್ರು. ಅದರಲ್ಲಿ ಯಾಕೋ ಅನ್ನಿಸ್ತಾ ಇದೆ ರಂಜಿತ್ ಅವ್ರ ಜೊತೆ ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಗೋ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಇಬ್ಬರಿಗೂ ನೋಡ್ತಾ ಇದ್ರೆ ಎಲ್ಲ ರೇಗಿಸ್ತಾ ಇರ್ತಾರೆ, ಮುಖ ಒಂಥರ ಬ್ಲಶ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ರಂಜಿತ್ ಅವ್ರಿಗೆ ರೇಗಿಸ್ತಾ ಇರ್ತಾರೆ. ಆ ಕಡೆಯಿಂದನೂ ಈ ಕಡೆಯಿಂದ ಎರಡೂ ಕಡೆ ರೆಸ್ಪಾನ್ಸು ಸ್ಟಾರ್ಟ್ ಆಗಿದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ಥರ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಕ್ಯೂಟಾಗಿ ಮಾತ್ರ ಸಖತ್ ಕ್ಯೂಟ್ ಆಗಿದ್ರು. ಈ ಐಸ್ಗೆ ರಂಜಿತ್ ಅವರು ಕರಗ್ತಾರಾ ಇಲ್ವಾ ಅಂತ ನೋಡಬೇಕು, ಏನಾಗುತ್ತೆ ಏನೋ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಯಾಕೋ ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಗೋದು ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಅದಾದ್ಮೇಲೆ ಇಲ್ಲಿ ಮಾನಸ್ ಅವ್ರು ಏನ್ ಮಾಡ್ತಾರೆ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂದಂಗೆ ಆಯ್ತು ಅವ್ರ ಕತೆ. ಯಾಕೆ ಅಂತಂದ್ರೆ ಯಾರೋ ಧ್ಯಾನ ಮಾಡ್ತಾ ಇದ್ರೆ ಇಲ್ಲ ಜಪ ಮಾಡ್ತಾ ಇದ್ರೆ ಇವ್ರಿಗೆ ಏನಾಗ್ಬೇಕು ಹೇಳಿ, ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಈ ತರ ಸುಮ್ಮನೆ ಧ್ಯಾನ ಮಾಡ್ತಾ ಇರ್ತಾರೆ, ಕಣ್ಮುಚ್ಕೊಂಡಿರ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕುಂದಾಪುರ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಆ ಕುಂದಾಪುರ ಅವ್ರಿಗೆ ಹೇಳ್ಬೇಕಾ, ಫಸ್ಟ್ ಇಷ್ಟು ಸಿಕ್ಕರೆ ಸಾಕು. ಅವ್ರು ಏನ್ ಮಾಡ್ತಾರೆ, ಇರೋದಿದ್ದಂಗೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ಧ್ಯಾನನೇ ಆಗಿರ್ಲಿ ಜಪನೇ ಆಗಿರ್ಲಿ ಆ ರೀತಿ ಮಾತಾಡ್ಬಾರ್ದಾಗಿತ್ತು ಮಾನಸ್ ಅವರು. ಯಾಕೆ ಬೇಕಾಗಿತ್ತು ಸುಮ್ಮನೆ ಸಿಲಿಯಾಗಿ ಇವ್ರೇನ್ ಮಾಡ್ತಾರೆ, ನೀವು ಆ ತರ ಮಾತಾಡ್ಬಾರ್ದಾಗಿತ್ತು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಮುಖದ ಮೇಲೆ ಇಟ್ಬಿಟ್ಟು ಆರ್ಗ್ಯೂ ಮಾಡ್ತಾರೆ. ನಿಜವಾಗ್ಲೂ ಈ ಒಂದು ವಿಚಾರದಲ್ಲಂತೂ ಕುಂದಾಪುರ ಅವರು ಕರೆಕ್ಟಾಗಿ ಆರ್ಗ್ಯೂ ಮಾಡಿದ್ರು ಅಂತ ನನ್ಗನ್ನಿಸ್ತು. ಅದಾದ್ಮೇಲೆ ಹೋಗ್ಬಿಟ್ಟು ಯಾರು ಗೋಲ್ಡ್ ಸುರೇಶ್ ಅವರು ಮತ್ತೆ ಮಾನಸ್ ಅವರು ಕುತ್ಕೊಂಡು ಒಂದು ಕಾನ್ವರ್ಸೇಷನ್ ಅನ್ನ ಮಾಡ್ತಾ ಇರ್ತಾರೆ. ಲಾಯರ್ ಜಗದೀಶ್ ಅವರು ಹೆಂಗೆ ಅವರನ್ನ ಯಾರಾದರೂ ಸ್ವರ್ಗದಲ್ಲಿರೋರಾಗಿರ್ಬೋದು ಇಲ್ಲ ನರ್ಕದಲ್ಲಿರೋರಾಗಿರ್ಬೋದು ಸ್ವಲ್ಪ ಮೇಲೆ ಕತ್ಸಿದ್ರೆ ಹತ್ತು ಬಿಡ್ತಾರೆ. ಅದೇ ರೀತಿ ಕುಂದಾಪುರ ಅವರು ಕೂಡ ಸ್ವಲ್ಪ ಉಗುಳಿದ್ರೆ ಸಾಕು ಅವರು ಮೇಲಕ್ಕೆ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಯಾಕೋ ಇವರಿಬ್ಬರನ್ನ ನೋಡಿದ್ರೆ ಲಾಸ್ಟ್ ಸೀಸನ್ ವರ್ತೂರ್ ಸಂತೋಷ್ ಮತ್ತೆ ಸಂತು ಪಂತು ವೈಬ್ಸು ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಗೋಲ್ಡ್ ಸುರೇಶ್ ಮತ್ತೆ ಮಾನಸ್ ಅವ್ರದ್ದು ನೋಡ್ಬೇಕು, ಅವ್ರು ಏನು ಬೀಯಿಂಗ್ ಬ್ಯಾಗ್ ದೋಸ್ತುಗಳಾಗ್ತಾರ ಏನು ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾವ ರೀತಿ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ನೆನ್ನೆ ನಾಮಿನೇಷನ್ ಆಗಿರುತ್ತೆ, ಡೈರೆಕ್ಟ್ ನಾಮಿನೇಷನ್ ಒಂದಾಗಿರುತ್ತೆ. ಆದರೆ ಇವತ್ತು ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸು. ಏನು ಟಾಸ್ಕು ಅಂತಂದರೆ, ಒಂದು ಐಸ್ ವಾಟ್ರಲ್ಲಿ ಏನು ಮಾಡಿರ್ತಾರೆ, ಒಂದು ಹಗ್ಗನ ಕಟ್ಟಿರ್ತಾರೆ. ಆ ಹಗ್ಗನ ಪಜಲ್ನ ಬಿಡಿಸ್ಕೊಂಡು ಮರಕ್ಕೆ ಸುತ್ತಿರ್ತಾರೆ. ಅದನ್ನು ಬಿಡಿಸ್ಕೊಂಡು ಆಚೆ ಹೋಗಿ ಅಲ್ಲಿ ಒಂದು ತ್ರಿಶೂಲ ಇಟ್ಟಿರ್ತಾರೆ. ಯಾರು ಹಗ್ಗನ ಬಿಡಿಸ್ಕೊಂಡೋಗಿ ಫಸ್ಟ್ ಆ ತ್ರಿಶೂಲ ತಗೊತಾರೋ ಅವರು ನಾಮಿನೇಷನ್ನಿಂದ ಸೇಫ್ ಆಗ್ತಾರೆ. ಇದು ಬರೀ ಈ ಟಾಸ್ಕಲ್ಲಿ ನರಕದಲ್ಲಿರೋರ್ಗೆ ಮಾತ್ರನೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಯಾಕೆಂತಂದ್ರೆ ಹೋಗಿ ಆ ತ್ರಿಶೂಲ ತಗೊಂಡವರು ನಾಮಿನೇಷನ್ನಿಂದ ಸೇಫ್ ಆಗ್ತಾರೆ. ತ್ರಿಶೂಲ ತಗೊಳ್ಳದೆ ಸೋತೋದವ್ರು ಏನಾಗ್ತಾರೆ, ಡೈರೆಕ್ಟ್ ನಾಮಿನೇಟ್ ಆಗ್ಬಿಡ್ತಾರೆ. ಆ ತ್ರಿಶೂಲ ತಗೊಂಡಿದ್ದಾದ್ಮೇಲೆ ಆ ತ್ರಿಶೂಲನ ತಗೊಂಡೋಗಿ ಸ್ವರ್ಗದಲ್ಲಿರೋರಿಗೆ ಯಾರಿಗಾದ್ರೂ ಒಬ್ಬರಿಗೆ ಕೊಡಬೇಕಾಗುತ್ತೆ. ಅವ್ರೇನು ಮಾಡಬೇಕಾಗುತ್ತೆ, ಇಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಬಂದು ಶಿಶಿರ್ ಮತ್ತೆ ರಂಜಿತ್ ಅವರು ಬರ್ತಾರೆ. ಪಾಪ ಇಬ್ಬರು ಸಕ್ಕದಾಗಿ ಎಫರ್ಟ್ ಅಂತ ಆಗ್ತಾರೆ. ಸ್ವಲ್ಪದ್ರಲ್ಲಿ ಪಾಪ ಶಿಶಿರ್ ಅವರು ಸೋತಾಗ್ಬಿಡ್ತಾರೆ ಈ ಟಾಸ್ಕಲ್ಲಿ. ಆದ್ರೂ ಎಫರ್ಟ್ಸ್ ಮಾತ್ರ ಇಬ್ಬರು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗಳಲ್ಲಿ ಸಖತ್ ಎಫರ್ಟ್ ಆಗ್ತಾರೆ ಇಬ್ಬರು ಆಗಿ ಕೊನೆಗೆ ಏನು ಮಾಡ್ತಾರೆ, ರಂಜಿತ್ ಅವರು ವಿನ್ ಆಗ್ತಾರೆ. ರಂಜಿತ್ ಅವರು ತಗೊಂಡೋಗಿ ಏನು ಮಾಡ್ತಾರೆ, ಆ ತ್ರಿಶೂಲನ್ನ ತಗೊಂಡೋಗಿ ಗೀತಾ ಅವ್ರಿಗೆ ಕೊಡ್ತಾರೆ. ಗೀತಾ ಅವರು ಬಂದು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಯಾರು, ಲಾಯರ್ ಜಗದೀಶ್ ಮತ್ತೆ ಬೇಬಿ ಅಮ್ಮನ ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಲಾಯರ್ ಜಗದೀಶ್ ಅವ್ರಿಗೆ ಬಂದು ಏನು ಹೇಳ್ತಾರೆ ಅಂದರೆ, ನೀವೆಲ್ಲ ರೂಲ್ಸನ್ನ ಬ್ರೇಕ್ ಮಾಡ್ತಾ ಇದ್ದೀರಾ, ಯಾಕಂತಂದರೆ ನೀವು ಅವ್ರಿಗೆ ಏನು ಕೊಡಬಾರ್ದು ಅಂತ ಹೇಳಿದ್ರು ನೀವು ಹೋಗಿ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದು ರೂಲ್ಸ್ ಬ್ರೇಕ್ ಮಾಡಿದ್ದು ಅವ್ರದ್ದು ತಪ್ಪೆ, ನಿಜವಾಗ್ಲೂ ಜಗದೀಶ್ ಅವ್ರದ್ದು ತಪ್ಪೆ. ಕರೆಕ್ಟಾಗಿ ಪಾಯಿಂಟ್ ಹೇಳಿದ್ರು ಗೌತಮಿ ಅವರಂತೂ ಇಲ್ಲಿ 100% ಕರೆಕ್ಟ್ ಪಾಯಿಂಟ್ ಹೇಳಿದ್ರು. ಆದರೆ ಬೇಬಿ ಅಮ್ಮ ಅವ್ರಿಗೆ ಬಂದ್ಬಿಟ್ಟು ಯಮುನಾ ಅವರಿಗೆ ಬಂದು ಏನು ಹೇಳ್ತಾರೆ ಅಂತಂದರೆ, ನೀವು ಓವರ್ ಆಗಿ ಮಾತಾಡ್ತಾ ಇರ್ತೀರಾ, ಜಾಸ್ತಿ ಆರ್ಗ್ಯೂ ಮಾಡ್ತಾ ಇರ್ತೀರಾ, ಅವಶ್ಯಕತೆ ಇಲ್ಲದೆ ಇರೋ ಕಡೆ ಎಲ್ಲ ಮಾತಾಡ್ತೀರಾ ಅಂತ ಹೇಳ್ತಾರೆ. ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಯಮುನಾ ಅವರು ರೆಡಿ ಇರಲಿಲ್ಲ. ಸರಿ, ಏನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಅದು ನಾಮಿನೇಷನ್ ಪಾಯಿಂಟು. ಸಕ್ಕದಾಗಿ ಹೇಳಿದ್ರು ಇಬ್ಬರಿಗೂ ಅಷ್ಟೇ. ಗೌತಮಿ ಅವರು ಮತ್ತೆ ತಗೊಂಡೋಗಿ ಅದನ್ನು ಪೈರಲ್ಲಿ ಹಾಕ್ಬೇಕಾಗುತ್ತೆ. ಅವರಿಬ್ಬರು ಫೋಟೋಗಳನ್ನು ತಗೊಂಡೋಗ್ಬಿಟ್ಟು ಯಾರು ನಾಮಿನೇಟ್ ಮಾಡ್ತಾರೋ ಅವ್ರ ಫೋಟೋಗಳನ್ನು ಹಾಕ್ಬೇಕಾಗುತ್ತೆ. ನಿಜವಾಗ್ಲೂ ಆ ಫೋಟೋ ಬರ್ನ್ ಆಗೋದಂತೂ ಎದುರುಗಡೆ ನೋಡ್ತಾ ಇದ್ರೆ ಅವ್ರಿಗೆ ಒಂಥರ ಚುರ್ರಂತ ಮನಸ್ಸಲ್ಲಿ ಫೈರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ, ಮುಂದಿನ ಫೋಟೋ ಉರಿತಾ ಇದ್ರೆ ಮನ್ಸಿಗೆ ಹೆಂಗ ಅನ್ಸುತ್ತೆ ಹೇಳಿ, ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ವಾ. ಈ ರೀತಿ ಏನ್ ಮಾಡ್ತಾರೆ, ಲಾಯರ್ ಅವ್ರನ್ನ ಮತ್ತೆ ಬೇಬಿ ಅಮ್ಮನ ಇಬ್ಬರನ್ನ ಗೌತಮಿ ಅವರು ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಅನುಷಾ ಅವರು ಮತ್ತೆ ಮೋಕ್ಷಿತಾ ಪೈ ಅವರು ಇಬ್ಬರು ಬರ್ತಾರೆ. ಆ ಇಬ್ಬರು ಬಂದು ಫಜಲ್ ಅನ್ನ ಪಾಪ ಬಿಡಿಸ್ಕೊಂಡು ಮೋಕ್ಷಿತಾ ಪೈ ಅವರು ಫಸ್ಟ್ ಬರ್ತಾರೆ, ಆಚೆ ಬರ್ತಾರೆ. ಆದ್ರೆ ಹಗ್ಗ ಸರಿಯಾಗಿ ಬಿಡಿಸ್ಕೊಂಡಿರಲ್ಲ, ಸಿಕ್ಕಾಕೋಗ್ಬಿಡುತ್ತೆ. ನಿಜವಾಗ್ಲೂ ಅನುಷಾ ಅವರಂತೂ ಈ ಟಾಸ್ಕಲ್ಲಿ ಲಿಟ್ರಲಿ ಎಫರ್ಟ್ ಅಂತೂ ಬೀಳ್ತಾ ಇರ್ತಾರೆ. ಆದ್ರೂ ಮತ್ತೆ ಎದ್ದು ಒಂಥರ
ಆಮೇನು ಮತ್ತೆ ಮಲ ಕತೆ ತರ ಆಗೋಯ್ತು ಇದು. ಬಿದ್ದು 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 ಎದ್ದು ಸಖತ್ ಎಫರ್ಟ್ ಆಗ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಕೊನೆಗೆ ಬಂದು ನೋಡಿದ್ರೆ ಅನುಷ್ ಅವರು ವಿನ್ ಆಗ್ಬಿಡ್ತಾರೆ. ಸಖತ್ ನಿಜವಾಗ್ಲೂ ಹೇಳ್ಬೇಕು, ಹ್ಯಾಟ್ಸ್ ಆಫ್ ಹೇಳ್ಬೇಕು ಅನುಷ್ ಅವ್ರಿಗೆ ಮಾತ್ರ ಈ ಎಫರ್ಟ್ಗೆ. ಮೋಕ್ಷಿತ್ ಅವರು ಕೊನೆಗೆ ಬಂದು ಗಿವ್ ಅಪ್ ಮಾಡ್ಬಿಡ್ತಾರೆ. ಗಿವ್ ಅಪ್ ಅಂದ್ರೆ ಏನಿಲ್ಲ, ಅಲ್ಲಿ ಹಗ್ಗ ಬಿಡಿಸ್ಕೊಳಕ್ಕಾಗಲ್ಲ, ಇದು ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ಆ ತ್ರಿಶೂಲನ್ನ ತಗೊಂಡು ಅವ್ರು ಏನ್ ಮಾಡ್ತಾರೆ, ನಾಮಿನೇಷನ್ಗೆ ಯಾರಿಗೆ, ಯಮುನಾ ಅವ್ರಿಗೆ ಕೊಡ್ತಾರೆ, ಬೇಬಿ ಅಮ್ಮ ಅವ್ರಿಗೆ ಕೊಡ್ತಾರೆ. ಆ ಬೇಬಿ ಅಮ್ಮ ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ಫಸ್ಟ್ ನಾಮಿನೇಷನ್ ಬಂದು ಬ್ಲೆಂಡರ್ ಅಂದ್ರೆ ಬ್ಲೆಂಡರ್, ಇದು ಉಗ್ರ ಮಂಜು ಅವ್ರನ್ನ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂತಂದ್ರೆ, ನೀವು ಓವರ್ ಆಗಿ ಮಾತಾಡ್ತೀರಾ, ಓವರ್ ಆಗಿ ಡಾಮಿನೇಟ್ ಮಾಡ್ತೀರಾ, ಗ್ರೂಪ್ ಅಲ್ಲಿ ನೀವು ಇಂಡಿವಿಜುವಲ್ ಆಗಿದ್ದೀರೋ ಇಲ್ಲ ಗ್ರೂಪ್ ಅಲ್ಲಿ ಮಾತಾಡ್ತಾ ಇದ್ದೀರೋ ಒಂದು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಾಯಿಂಟ್ಗಳನ್ನ ಎತ್ಕೊಂಡೋಗಿ ಉಗ್ರ ಮಂಜು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬ್ಲೆಂಡರ್ಗೆ ಬ್ಲೆಂಡರ್ ನಾಮಿನೇಷನ್ ಅಂತ ಹೇಳ್ಬೋದು ಅವ್ರದ್ದು, ಯಮುನಾ ಅವ್ರದ್ದು. ಅದಾದ್ಮೇಲೆ ಗೀತಾ ಅವ್ರ ಮೇಲೆ ಹೇಳ್ತಾರೆ, ಇದಂತೂ ಸಿಲ್ಲಿ ನಾಮಿನೇಷನ್, ಅಂದ್ರೆ ಇಷ್ಟು ಜನ ಮಾಡಿದ ನಾಮಿನೇಷನ್ ಅಲ್ಲಿ ವರಷ್ಟು ಸಿಲ್ಲಿ ನಾಮಿನೇಷನ್ ಅಂದ್ರೆ ಯಮುನಾ ಅವ್ರದ್ದೇ. ಯಾಕಂದ್ರೆ ಇಲ್ಲಿ ನರಕದಲ್ಲಿರೋರ್ ಜೊತೆ ಎಲ್ಲ ಮಾತಾಡ್ತಾ ಇರ್ತೀರಾ, ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇರ್ತೀರಾ, ನಮ್ಮ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ, ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೀರಾ, ಏನ್ ರೀಸನ್ ಹೇಳಿ ಇದು? ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕಾಗಿತ್ತು ಅವ್ರು, ನೀನ್ ನನ್ಗೆ ನಾಮಿನೇಷನ್ ಮಾಡಿದೆ ಅದಕ್ಕೆ ನಾನು ನಿನಗೆ ನಾಮಿನೇಷನ್ ಮಾಡ್ತಾ ಇದ್ದೀನಿ, ಇದೊಂಥರ ರಿವೆಂಜ್ ನಾಮಿನೇಷನ್ ಅಂತ ಹೇಳ್ಬಿಟ್ಟಿದ್ರೆ ಸರೋಗ್ತಾ ಇತ್ತು. ಅದು ಬಿಟ್ಬಿಟ್ಟು ಏನಕ್ಕಮ್ಮ ಬೇಬಿ ಅಮ್ಮ ಬೇಕೇನಮ್ಮ ಇವೆಲ್ಲ ನಿನ್ಗೆ? ನಿಜವಾಗ್ಲೂ ಧನ್ರಾಜ್ ಇವ್ರು ಶಿಶಿರ್ ಅವ್ರಿಗಂತೂ ಸಖತ್ ಕೋಪ ಬಂದ್ಬಿಡುತ್ತೆ. ಅದೆಲ್ಲ ನಾಮಿನೇಷನ್ ಎಲ್ಲ ಆದ್ಮೇಲೆ ಬಂದು ಕೇಳ್ತಾರೆ, ಯಾಕಮ್ಮ ಈ ತರ ನಮ್ ಜೊತೆ ಮಾತಾಡಿದ್ರೆ ತಪ್ಪೇನಿದೆ ಅದರಲ್ಲಿ ಅಂತಂದ್ರೆ, ಅದ್ ನನ್ನ ಇಷ್ಟ, ನೀನ್ ಯಾರು ಕೇಳೋದಕ್ಕೆ? ಈ ಒಂಥರ ವರಸ್ಟ್ ಅಂದ್ರೆ ವರಷ್ಟು ಆರ್ಗ್ಯುಮೆಂಟ್ ಮಾಡ್ತಾರೆ. ಬಿಹೇವಿಯರ್ ಅಷ್ಟೇ, ಯಾಕೋ ಸಖತ್ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರು. ಯಮುನಾ ಅವರಂತೂ ನಿಜವಾಗ್ಲೂ ಲಿಟ್ರಲಿ ನನ್ಗೆ ಯಾಕೋ ಅವ್ರ ಆಟಿಟ್ಯೂಡೇ ಇಷ್ಟ ಆಗ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನಿಜವಾಗ್ಲೂ ಇವ್ರು ಶಿಶಿರ್ ಅವ್ರು ಬಂದು ಸಖತ್ ಕ್ಲಾಸ್ ತಗೊಂತಾರೆ ಅವ್ರಿಗೆ, ಯಾಕೆ ಮಾತಾಡ್ಬಾರ್ದು ಏನಂತ. ಅವ್ರ ಹತ್ರ ಉತ್ತರ ಇರಲ್ಲ, ಓವರ್ ಆಗಿ ಕಿರಿಸ್ತಾ ಇರ್ತಾರೆ, ಆರ್ಗ್ಯೂ ಮಾಡ್ತಾ ಇರ್ತಾರೆ, ಏನ್ ಮಾಡ್ಬೇಕೋ ಗೊತ್ತಾಗೋದಿಲ್ಲ. ಕೊನೆಗೆ ಸುಮ್ಮನೆ ಆಗೋಗ್ತಾರೆ. ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ಶಿಶಿರ್ ಅವರಂತೂ ಸಕ್ಕದಾಗ 100% ಪಿನ್ ಪಾಯಿಂಟ್ ಗನ್ ಶಾಟ್ ಹೊಡೆದಂಗೆ ಕೇಳಿದ್ರು. ಅವ್ರಿಗೆ ಆನ್ಸರೇ ಇರಲಿಲ್ಲ, ಅವ್ರ ಹತ್ರ ಆನ್ಸರ್ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ರು ಬೇಬಿ ಅಮ್ಮ ಅವರು. ನೋಡ್ಬೇಕು ಮುಂದೆ ಇನ್ನು ಯಾವ ರೀತಿ ಹೋಗ್ತದೆ ಏನು ಅಂತ ಅಂದ್ಬಿಟ್ಟು ನೋಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮಾನಸ ಅವರು ಮತ್ತೆ ಗೋಲ್ಡ್ ಸುರೇಶ್ ಅವರು ಇಬ್ರು ಬರ್ತಾರೆ. ಆ ಪಜಲ್ ಅಲ್ಲಿ ಐಸ್ ವಾಟರ್ ಅಲ್ಲಿ ಇಳಿತಾರೆ. ಇಳಿದಾಗ ನಿಜವಾಗ್ಲೂ ಗೋಲ್ಡ್ ಸುರೇಶ್ ಅವರಂತ ಟಕ 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 ಚಕ್ ಅಂತ ಬಂದ್ಬಿಡ್ತಾರೆ, ಸಕ್ಕದಾಗಿ ಸ್ಪೀಡಾಗಿ ಮಾಡ್ತಾರೆ, ಈಸಿಯಾಗಿ ವಿನ್ ಆಗ್ಬಿಡ್ತಾರೆ ಗೋಲ್ಡ್ ಸುರೇಶ್ ಅವರು. ಮಾನಸ ಅವ್ರ ಪಾಪ ಸ್ವಲ್ಪ ಹಾಕಿದ್ರು, ಅವ್ರು ಎಫರ್ಟ್ ಹಾಕಿದ್ರು, ಬಂದು ಕೊನೆಗೆ ಆಗ್ಲಿಲ್ಲ. ಕೊನೆಗೆ ಇವರು ಸುರೇಶ್ ಅವರು ತಗೊಂಡೋಗಿ ಧರ್ಮ ಅವ್ರಿಗೆ ಕೊಡ್ತಾರೆ. ನಿಜವಾಗ್ಲೂ ಲಿಟ್ರಲಿ ಧರ್ಮ ಅವ್ರಂತೂ ಅವ್ರ ಕ್ಲಾರಿಟಿಗೆ ಬಾ ಸಕ್ಕದಾಗಿ ಹ್ಯಾಟ್ಸ್ ಆಫ್ ಹೇಳ್ಬೋದು. ಯಾಕಂತಂದ್ರೆ ಅವ್ರ ನಾಮಿನೇಷನ್ ಪಾಯಿಂಟು ಅಷ್ಟೇ, ಅವ್ರನ್ನ ಆಯ್ಕೆ ಮಾಡಿದ್ದು, ಅವ್ರ ಯಾರನ್ನ ಆಯ್ಕೆ ಮಾಡೋದು ಅನ್ನೋದು ಸಕ್ಕದಾಗಿ ಮಾಡಿದ್ರು ಅವರು. ಗೇಮ್ ಆಫ್ ಕ್ಲಾರಿಟಿ ಅಂತೂ ಧರ್ಮ ಅವ್ರಿಗೆ ಸಕ್ಕತ್ತಾಗಿದೆ. ಫಸ್ಟ್ ಬಂದು ಹಂಸ ಅವ್ರಿಗೆ ಅವರು ನಾಮಿನೇಟ್ ಮಾಡ್ತಾರೆ, ಯಾಕಂದ್ರೆ ಅವರು ಎಲ್ಲೂ ಆಕ್ಟಿವ್ ಆಗಿಲ್ಲ, ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾಮಿನೇಷನ್ ಮಾಡ್ತಾರೆ. ನಿಜವಾಗ್ಲೂ 3 ದಿನದಿಂದ ಎಪಿಸೋಡಿಂದಾನು 2 ದಿನದಿಂದಾನು ಅವ್ರು ಎಲ್ಲೂ ಕಾಣಿಸ್ತಾ ಇಲ್ಲ, ಸರಿಯಾಗಿ ಎಲ್ಲೂ ಆಕ್ಟಿವ್ ಆಗೇ ಇಲ್ಲ, ಎಲ್ಲೋ ಒಂದ್ ಕಡೆ ಬೆಡ್ ಮೇಲೆ ನಿದ್ದೆ ಮಾಡ್ದಂಗಿದೆ ನಿಜವಾಗ್ಲೂ ಹಂಸ ಅವರು. ಈ ತರ ಆದ್ರೆ ಮೇ ಬಿ ಈ ವಾರ ಹಂಸ ಅವರು ಲಗೇಜ್ ಅನ್ನ ಪ್ಯಾಕ್ ಮಾಡ್ಬೇಕಾಗುತ್ತೆ ಅನ್ಸುತ್ತೆ. ನಿಜವಾಗ್ಲೂ ಸಕ್ಕದಾಗಿ ಒಳ್ಳೆ ಪಿನ್ ಪಾಯಿಂಟ್ ಸಕ್ಕದಾಗಿ ಹೊಡೆದ್ರು ಧರ್ಮ ಅವ್ರಿಗೆ. ಅವ್ರ ಹತ್ರ ನೋ ಆನ್ಸರ್, ಏನೂ ಇಲ್ಲ, ಒಪ್ಕೊಂಡ್ಬಿಟ್ರು ನಿಜಾನೇ ನಾನು ಆಕ್ಟಿವ್ ಆಗಿಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಪಾಯಿಂಟ್ ಬಂದು ಭವ್ಯ ಗೌಡ ಅವ್ರಿಗೆ ಹೇಳ್ತಾರೆ, ನಿಜವಾಗ್ಲೂ ಸಕ್ಕದಾಗಿ ಹೇಳಿದ್ರು, ನೀವು ಒಂಥರ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ನೀವು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಎಲ್ಲ ಇದು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇವಾಗ ಯಾರಾದ್ರೂ ಒಬ್ರು ಏನಾದ್ರು ಹೇಳ್ತಾರೆ ಅದನ್ನ ನೀವು ಕ್ಲಾರಿಫೈ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಹೇಳ್ತಾರೆ. ನಿಜವಾಗ್ಲೂ ಭವ್ಯ ಗೌಡ ಅವರಂತೂ ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತಾರೆ. ಧರ್ಮರಾಜ್ ಭವ್ಯ ಶಾಕ್ಸ್ ಅಂದಂಗೆ ಶಾಕ್ ಆಗ್ಬಿಡ್ತಾರೆ. ನಿಜವಾಗ್ಲೂ ಅವ್ರ ಫೇಸ್ ಮಾಡ್ಬೇಕಾಗಿತ್ತು ಅವಾಗ. ಭವ್ಯ ಅವ್ರದ್ದು ಒಂಥರ ಆಟಿಟ್ಯೂಡ್ ಇರುತ್ತೆ ನಿಜವಾಗ್ಲೂ. ಆ ಓವರ್ ಆಕ್ಟಿಂಗ್ ಅಂತೂ ನಿಜವಾಗ್ಲೂ ಭವ್ಯ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಮತ್ತೆ ಹೇಳ್ತಾರೆ, ನಾನು ನಾಮಿನೇಷನ್ ಅಲ್ಲಿ ಬರ್ಬೇಕಾಗಿತ್ತು, ಇಲ್ಲಿರೋರ್ ಮೇಲೆ ನನ್ ನಂಬಿಕೆ ಇಲ್ಲ, ಅಲ್ಲಿ ಜನಗಳ ಹತ್ರ ಹೋಗ್ಬಿಟ್ಟು ನಾನು ಸೇವ್ ಆಗ್ಬಿಟ್ಟು ಬರ್ಬೇಕು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಓವರ್ ಆಕ್ಷನ್ ಮಾಡ್ತಾರೆ. ಇಲ್ಲಿ ನಾಮಿನೇಷನ್ ಮಾಡಿರೋದಕ್ಕೆ ಹುರ್ಕೊಂಡಿದ್ದಾರೆ, ಅದು ತೋರ್ಸ್ಕೊಳ್ದೆ ಇನ್ನು ಓವರ್ ಆಕ್ಷನ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಲಿಟ್ರಲಿ ಸಖತ್ ಬೇಜಾರಾಗೋಯ್ತು ನನಗಂತೂ. ಯಾಕೆ ಅಂತಂದ್ರೆ ಈ ತರ ನಾನು ಭವ್ಯ ಅವ್ರಿಗೆ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಈ ತರ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅದಾದ್ಮೇಲೆ ಲಾಯರ್ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ನಾಮಿನೇಷನ್ ಎಲ್ಲ ಆಗೋಗುತ್ತೆ, ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ನಾನು ತ್ರಿಶೂಲ ಯಾರ್ಯಾರು ಕೊಡಬೇಕು ಅನ್ನೋದನ್ನ ನಾನು ಗೇಮ್ ಪ್ಲಾನ್ ಮಾಡಿದ್ದೆ, ನಾನು ಹೇಳಿರ್ಲಿಲ್ಲ ಅಷ್ಟೇ ಹಿಂಗೆ ಅಂತ ಅವ್ರವ್ರಿಗೆ ಹೋಗೋ ಥರ ನಾನು ಪ್ಲಾನ್ ಮಾಡಿದ್ದೆ, ಅದೇ ರೀತಿನೇ ಬಂತು. ಈಗ ನಾನು ಇಲ್ಲ ಅಂತಂದಿದ್ರೆ ಎಲ್ಲ ನಾನು ಒಬ್ಬರ ಹೆಸರೇ ತಗೊಬಿಟ್ಟು ನಾನು ಹೈಲೈಟ್ ಆಗಿಬಿಡ್ತಾ ಇದ್ದೆ. ಇದು ನನ್ನ ಸ್ಟ್ರಾಟಜಿ. ಆ ಕಡೆ ಹೌಸ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಈ ಕಡೆ ಹೌಸ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ನಾನು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆ ಡಬಲ್ ಗೇಮನ್ನು
ಸ್ಟ್ರಾಟಜಿ ಅನ್ನೋ ಒಂದು ಹೆಸರಾಕ್ಬಿಟ್ಟು ಕವರ್ ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಏನಿಲ್ಲ, ನಾನೇನೋ ಅನ್ಕೊಂಡಿದ್ದೆ ಆಕ್ಟಿವ್ ಆಗಿದ್ದಾನೆ ಮನುಷ್ಯ, ಆಕ್ಟಿವ್ ಆಗಿದ್ದಾರೆ. ಬಟ್ ಆ ಡಬಲ್ ಗೇಮ್ ಒಂದು ಬಿಟ್ಬಿಟ್ಟು ಕರೆಕ್ಟಾಗಿ ಗೇಮ್ ಮಾಡಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಲಾಸ್ಟ್ ಯಾಕೋ ನನಗೆ ಈ ಪ್ರಶಾಂತ್ ಸಂಬರ್ಗಿ ಅವರನ್ನ ಕಾಪಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಅದೇನು ಮಾಡ್ತಾ ಇದ್ದಾರೆ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ನೋಡೋಣ ಯಾವ ರೀತಿ ಅವ್ರ ಗೇಮ್ ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ, ಇಲ್ಲ ಇದೇ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಅಂತೂ ಕೊನೆಗೆ ಬಂತು ನೋಡಪ್ಪ, ಮಂಜು ಅವ್ರದ್ದು ಇಮಿಟೇಷನ್ ಅಂತಂದ್ರೆ ಒಂಥರ ಫನ್ ಜನರೇಟ್ ಮಾಡಿದ್ರು. ನಿಜವಾಗ್ಲೂ ಎಪಿಸೋಡಲ್ಲೆಲ್ಲ ಹೈಲೈಟ್ ಅಂದರೆ ಈ ಮಂಜು ಅಂತ ಹೇಳ್ಬೋದು. ಉಗ್ರಂ ಮಂಜು ಅವರು ನಿಜವಾಗ್ಲೂ ಯಮುನಾ ಅವ್ರನ್ನ ತೋರಿಸ್ತಾರೆ, ಆ್ಯಕ್ಟಿಂಗ್ ಮಾಡಿಬಿಟ್ಟು ಪರ್ಫೆಕ್ಟಾಗಿ ತೋರಿಸ್ತಾರೆ. ಅವ್ರು ಯಾವ ರೀತಿ ಓವರ್ ಆ್ಯಕ್ಷನ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅದೇ ರೀತಿ ತೋರಿಸ್ತಾರೆ. ಜಗ್ಗು ಅವ್ರಿಗೆ ಅಂತೂ ಲಾಯರ್ ಜಗ್ಗಣ್ಣ ಬಗ್ಗೆ ತೋರಿಸ್ತಾರೆ. ನಿಜವಾಗ್ಲೂ ಜಗ್ಗಣ್ಣನೇ ಶಾಕ್ ಆಗ್ಬಿಡ್ತಾರೆ. ಮತ್ತೆಲ್ಲ ಇಲ್ಲಿ ಒಳಗಡೆ ನರಕದ ಹತ್ರ ಬಂದ್ಬಿಟ್ಟು ಗೀತಾ ಅವರು ಗೀತಾ ಅಂತಾನೆ ಬರುತ್ತೆ ನೋಡಿ, ಗೌತಮಿ ಅವರನ್ನ ಬಂದು ತೋರಿಸ್ತಾರೆ. ಯಾವ ರೀತಿ ಅವ್ರು ವಾಕ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ತೋರಿಸ್ತಾರೆ. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಏನು ಟ್ಯಾಲೆಂಟ್ ಗುರು ನಿಜವಾಗ್ಲೂ ಆ ಮನುಷ್ಯಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಆ ಟ್ಯಾಲೆಂಟ್ಗಂತೂ. ನಿಜವಾಗ್ಲೂ ಸಖತ್ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ರು. ನಿಜವಾಗ್ಲೂ ಇದೇ ಥರ ಅವ್ರು ಮಂಜು ಹೋಗ್ತಾ ಇದ್ರೆ, ಎಂಟರ್ಟೈನ್ಮೆಂಟ್ ಆ್ಯಂಗಲಲ್ಲೇ ಹೋಗ್ತಾ ಇದ್ರೆ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲ ಓವರಾಲ್ ಆಗಿ ಬಂದು ಈಗ ನಾಮಿನೇಷನ್ ಅಲ್ಲಿ ಬಂದು ಯಾರ್ಯಾರಿದ್ದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿದ್ರು ಯಾರು, ಚೈತ್ರಾ ಕುಂದಾಪುರ ಅವರು ನೆನ್ನೆ ಅವರಿದ್ದಾರೆ. ಅದ್ರ ಜೊತೆಗೆ ಯಾರು, ಲಾಯರ್ ಜಗದೀಶ್ ಅವರಿದ್ದಾರೆ, ಯಮುನಾ ಅವರಿದ್ದಾರೆ, ಗೌತಮಿ ಅವರಿದ್ದಾರೆ, ಭವ್ಯ ಅವರಿದ್ದಾರೆ, ಹಂಸ ಅವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಉಗ್ರಂ ಮಂಜು ಇದ್ದಾರೆ. ಆದ್ಮೇಲೆ ಟಾಸ್ಕ್ ಅಲ್ಲಿ ಸೋತಂತ ಶಿಶಿರ್ ಇದ್ದಾರೆ, ಮಾನಸ್ ಅವರಿದ್ದಾರೆ, ಕೊನೆಯದಾಗಿ ಮೋಕ್ಷಿತಾ ಪೈ ಇದ್ದಾರೆ. ಈ ಇಷ್ಟು ಕಂಟೆಸ್ಟೆಂಟ್ಸ್ ಇದ್ದಾರೆ. ಇದರಲ್ಲಿ ನಿಮ್ಗೆ ಯಾರ್ಯಾರು ಫೇವ್ರೇಟ್ ಇದ್ದಾರೆ ಏನು ಅನ್ನೋದು ನಿಮಗೆ ಬಿಟ್ಟಿದ್ದು. ಅದನ್ನು ನೀವು ಜಿಯೋ ಸಿನಿಮಾ ಆ್ಯಪಲ್ಲಿ ನೀವು ಹೋಗ್ಬಿಟ್ಟು ಅವ್ರಿಗೆ ವೋಟ್ ಮಾಡ್ಬೋದು. ನಿಮ್ಮ ಕಂಟೆಸ್ಟೆಂಟ್ ನಿಮಗೆ ಸೇವ್ ಆಗಬೇಕು ಅಂತ ನಿಮಗೆ ಅನಿಸಿದ್ರೆ, ನಿಮ್ಗೆ ಯಾರು ಇಷ್ಟ ಅನಿಸಿದ್ರೆ ನೀವು ಅವ್ರಿಗೆ ಹೋಗಿ ವೋಟ್ ಮಾಡಿ ನಿಮ್ಮ ಕಂಟೆಸ್ಟೆಂಟನ್ನು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂದರೆ ನೆಕ್ಸ್ಟ್ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಇನ್ಮೇಲೆ ವೋಟಿಂಗ್ ಪೋಲ್ ಅನಾಲಿಸಿಸ್ ಬರುತ್ತೆ, ಎಲಿಮಿನೇಷನ್ ಅಪ್ಡೇಟ್ ಬರುತ್ತೆ, ಯಾರ್ಯಾರು ಎಲಿಮಿನೇಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ ವಿಡಿಯೋ ಮಾಡಿ. ಅದ್ರ ಜೊತೆಗೆ ಪ್ರೋಮೋ ಅನಾಲಿಸಿಸ್ ಬರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ. ನಿಜವಾಗ್ಲೂ ನೀವು ಒಂದು ವೀಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ನನಗೆ ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ನಮಸ್ತೆ.